यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। शुक्लां वरदं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे। गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै ಶ್ರೀ ಗುರವೇ ನಮಃ। ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಕುಂಡೇರ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವು ಇಲ್ಲಿವರೆಗೂ ಯಾವ ಸರ್ಪಗಳು ಏನೇನನ್ನ ಅಭಿಪ್ರಾಯವನ್ನು ತಮ್ಮ ಅಭಿಪ್ರಾಯವನ್ನು ತಿಳಿಸಿವು ಅನ್ನೋದನ್ನು ನೋಡಿದ್ವಿ. ಮತ್ತು ಮುಂದೆ ಏನಾಗುತ್ತೆ ಅಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನಾದರೂ ಮಾಡಿ ಒಟ್ಟು ನಾವು ಸರ್ಪಯಾಗವನ್ನು ನಿಲ್ಲಿಸಬೇಕು, ಆ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ನಾವು 25ನೇ ದಿನದ ಪಾರಾಯಣ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇಲ್ಲಿ ಎಲ್ಲ ಸರ್ಪಗಳು ಕೂಡ ಕೊಟ್ಟ ಸಲಹೆಗಳನ್ನು, ವಾಸುಕಿ ಹೇಳಿದ ಹಿತವಚನಗಳನ್ನು ಕೇಳಿದ ನಂತರ ಏಲಾಪತ್ರ ಅಂತಕ್ಕಂಥ ಒಬ್ಬ ಹೆಸರಿನ ಒಬ್ಬ ನಾಗಶ್ರೇಷ್ಠ ಸಮೂಹದಿಂದ, ಅಂದರೆ ಆ ಸಭೆಯಿಂದ ಮೇಲೆದ್ದು ಬಿಟ್ಟು ಹೇಳ್ತಾನೆ. ಅವನ ಹೆಸರು ಏಲಾಪತ್ರ ಅಂತ ಹೇಳ್ಬಿಟ್ಟು ಆ ಸರ್ಪದ ಹೆಸರು. ಆ ಏಲಾಪತ್ರ ಏನು ಹೇಳ್ತಾನೆ ನೋಡೋಣ. ಮಹಾರಾಜ, ಕಟ್ಟ ಕಡೆಯದಾಗಿ ನಾನು ಕೆಲವು ಮಾತುಗಳನ್ನು ಆಡಲು ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂಥೇಳಿ ವೇದಿಕೆಯ ಸಮೀಪಕ್ಕೆ ಆ ಏಲಾಪತ್ರ ಬಂದು ಹೇಳ್ತಾ ಹೋಗ್ತಾನೆ. ಪ್ರಿಯ ಭಾತೃಗಳೇ, ಅಣ್ಣ ತಮ್ಮಂದಿರೇ, ಅಸಾಧಾರಣವಾದ ನಿಮ್ಮ ಯಾವುದೇ ಪ್ರಯತ್ನದಿಂದಲೂ ಸರ್ಪಯಾಗವನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ. ನೀವು ಏನೇನೋ ಆಲೋಚನೆ ಮಾಡಿದ್ರಿ, ಏನೇನೋ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರಿ. ನಿಮ್ಮ ಈ ಮಾತುಗಳಿಂದ, ಅಂದರೆ ನೀವೇನು ಪ್ರಯತ್ನ ಏನು ಮಾಡ್ಬೇಕಂತ ಹೇಳಿದಿರೋ, ಇದರಿಂದ ಈ ಯಾವುದೇ ಪ್ರಯತ್ನದಿಂದನೂ ಕೂಡ ಆ ಸರ್ಪಯಾಗವನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಜ್ಞ ದೀಕ್ಷೆಯನ್ನು ಕೈಗೊಳ್ಳಲಿರುವ ಪಾಂಡವ ವಂಶೋತ್ಪನ್ನನಾದ ಜನಮೇಜಯ ಮಹಾರಾಜನನ್ನು ಯಜ್ಞದ ದೀಕ್ಷೆಯನ್ನು ವಹಿಸದಂತೆ ಮಾಡಲು ಕೂಡ ಯಾರಿಂದಲೂ ಸಾಧ್ಯವಿಲ್ಲ. ನೀವು ಹೇಳ್ತಾ ಇರೋದು ಅಷ್ಟೊಂದು ಸುಲಭವಾದ ವಿಚಾರ ಅಲ್ಲ. ಕಚ್ಚಿಬಿಡ್ತೀನಿ, ಅಪಹರಣ ಮಾಡಿಬಿಡ್ತೀನಿ, ಏನೇನು ಮಾಡ್ತೀವಿ ಅಂತ ಎಲ್ಲ ಏನು ಹೇಳಿದ್ರಿ, ಅದು ಅಷ್ಟು ಸುಲಭ ಸಾಧ್ಯ ಅಂತ ತಿಳಿದಿದ್ರೆ ನೀವು. ಜನಮೇಜ ಮಹಾರಾಜ ಅಂತಂದರೆ ಸಾಮಾನ್ಯ ಅಂತ ತಿಳಿದಿದ್ರೆ ನೀವು. ಇಂದು ನಮಗೆ ದೈವ ಸಂಕಲ್ಪದಿಂದ ಒದಗಿ ಬಂದಿರತಕ್ಕಂಥ ವಿಪತ್ತು ದೈವ ಸಂಕಲ್ಪದಿಂದಲೇ ನಿವಾರಣೆಯಾಗಬೇಕೇ ವಿನಃ ಕುತಂತ್ರದಿಂದ, ಆಲೋಚನೆಯಿಂದ ನಾವು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾವು ಯುಕ್ತಾಯುಕ್ತ ವಿವೇಚನೆಗಳಿಂದ ಈ ವಿಪತ್ತನ್ನು ನಿವಾರಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಾವು ಈ ಥರ ಮಾಡಿದ್ರಂಗೆ, ಆ ಥರ ಮಾಡಿದ್ರಂಗೆ ಅಂಥೇಳಿ ಯುಕ್ತಿಯನ್ನು ಮಾಡಿ, ಏನೇನೋ ವಂಚಾಗಿ, ಏನೇನೋ ಆಲೋಚನೆಗಳನ್ನು ಮಾಡಿ ಅದರಿಂದ ನಾವು ಪರಿಹಾರವನ್ನು ಪಡೆಯೋದಕ್ಕಾಗಲಿ ಅಥವಾ ಯಜ್ಞವನ್ನು ನಿಲ್ಲಿಸುವುದಕ್ಕಾಗಲಿ ಜನಮೇಜಯನ ವಿರುದ್ಧವಾಗಿ ನಿಂತು ನಾವು ಅವನ ವಿರುದ್ಧವಾಗಿ ಗೆಲ್ಲುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ಆದರೆ ದೈವ ಸಂಕಲ್ಪದಿಂದ ನಮಗೆ ಒದಗಿರುವ ವಿಪತ್ತಿನ ನಿವಾರಣೆ ವಿಧಿ ನಿಯಮದಂತೆ ಬೇರಾವುದಾದರೂ ಉಪಾಯವಿರಬಹುದೇ ಎಂಬುದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇದೆಲ್ಲದನ್ನು ಬಿಟ್ಟು ದೈವ ಸಂಕಲ್ಪದಿಂದಲೇ ನಮಗೆ ಈ ರೀತಿಯಾಗಿ ಶಾಪ ಬಂದೋದಿದೆ. ತಾಯಿ ತಾನೇ ಹೇಳಿದ್ದು, ಶಾಪವನ್ನು ಹೋಗಿ ಈ ಥರ ಮಾಡಿರಿ ಅಂತೇಳಿ. ನಾವು ತಾಯಿ ಶಾಪ ಬರೋದಕ್ಕೆ ಒಂದು ದೈವಿ ಸಂಕಲ್ಪ ಇದೆ.
ಆ ದೈವಿ ಸಂಕಲ್ಪವನ್ನು ನಿವಾರಣೆ ಮಾಡೋದಕ್ಕೆ ಆ ಇನ್ನೊಂದು ದೈವಿ ಸಂಕಲ್ಪದಿಂದಲೇ ಸಾಧ್ಯನೇ ಹೊರತಾಗಿ ಬೇರೆ ರೀತಿಯ ಆಲೋಚನೆಗಳಿಂದ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ನಾನು ಕೇಳಿರುವ, ಅಂದರೆ ಹಿಂದೆ ನಾನು ಒಂದು ವಿಷಯವನ್ನು ಕೇಳ್ಪಟ್ಟೆ, ನಾನು ಆ ವಿಷಯ ಏನು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೆರಡು ರಹಸ್ಯ ವಿಷಯಗಳನ್ನು ತಮ್ಮೊಡನೆ ಹೇಳ್ತೇನೆ. ಅಂದರೆ ಇವು ರಹಸ್ಯವಾಗಿರ್ತಕ್ಕಂಥ ವಿಚಾರಗಳು, ಯಾರಿಗೂ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರಗಳು ಇವು. ತಾಯಿಯು ನಮ್ಮನ್ನು ಶಪಿಸಿದ ಕಾಲದಲ್ಲಿ ನಾನು ತಾಯಿಯ ಮಡಿಲಿನಲ್ಲಿಯೇ ಬಿದ್ದು ಹೊರಳಾಡ್ತಾ ಇದ್ದೆ. ಅಂದರೆ ಆ ಸಮಯದಲ್ಲಿ ನಾನು ತಾಯಿಯ ಮಡಿಲಲ್ಲೇ ಬಿದ್ದು ಹೊರಳಾಡ್ತಾ ಇದ್ದೆ, ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ದೆ ನಾನು. ಯಾಕೆಂದರೆ ಸರ್ಪಗಳಲ್ಲ ಇವು, ಹೊರಳಾಡ್ತಾ ಇರ್ತವೆ. ತಾಯಿ ಮಡಿಲಲ್ಲಿ ನಾನು ಹೊರಳಾಡ್ತಾ ಇದ್ದೆ ನಾನು. ತಾಯಿಯು ನಮ್ಮನ್ನು ಶಪಿಸಿದೊಡನೆಯೇ ಪಿತಾಮಹನು ತಥಾಸ್ತು ಎಂಬುದನ್ನು ಕೇಳಿ ದೇವತೆಗಳು ಎಲ್ಲರೂ ಕೂಡ ಆಶ್ಚರ್ಯಭರಿತರಾಗಿ, ಕಠಿಣ ಹೃದಯಳಾದ ಕದ್ರುವು ತನ್ನ ಪ್ರೀತಿಯ ಮಕ್ಕಳನ್ನು ಶಪಿಸಿದ್ದಕ್ಕೆ ನಿನ್ನ ಒಪ್ಪಿಗೂ ಇದೆಯೇ ಅಂತ ಹೇಳ್ಬಿಟ್ಟು ಎಲ್ಲರೂ ಪಿತಾಮಹ ಬ್ರಹ್ಮನನ್ನೇ ಕೇಳ್ತಿದ್ದಾರೆ. ಅಂದರೆ ಎಲ್ಲ ದೇವತೆಗಳು ಬಹಳ ಆಶ್ಚರ್ಯ ಆಗ್ತದೆ. ಬ್ರಹ್ಮದೇವ, ಏನಪ್ಪ ನೀನು ತಾಯಿಯಾಗಿರ್ತಕ್ಕಂಥವಳು ತನ್ನ ಮಕ್ಕಳು ಈ ರೀತಿಯಾಗಿ ನಾಶವನ್ನು ಹೊಂದಲಿ ಅಂತೇಳಿ ನೀನು ಶಾಪ ಕೊಟ್ಟದ್ದನ್ನು ನೀನು ಒಪ್ಪಿಕೊಂಡು ತಥಾಸ್ತು ಅಂತ ಹೇಳ್ತಿದೆಯಲ್ಲ ಅಂತೇಳಿ ಕೇಳಿದಾಗ ಇದಕ್ಕೆ ಕಾರಣ ಏನು? ನಮಗಂತೂ ಭಾಳ ಆಶ್ಚರ್ಯವಾಗಿದೆ ನಿಮ್ಮ ಮಾತು ಅಂತ ಹೇಳ್ಬಿಟ್ಟು ಎಲ್ಲ ದೇವತೆಗಳು ಬ್ರಹ್ಮದೇವನನ್ನು ಕೇಳಿದಾಗ ಅದಕ್ಕೆ ಚತುರ್ಮುಖನು, ನನ್ನ ಇಚ್ಛೆಯಿಂದಲೇ ಕದ್ರುವಿನ ಬಾಯಲ್ಲಿ ಈ ಮಾತು ಹೊರಟಿದೆ. ಇಲ್ಲಿ ಕದ್ರು ತನ್ನ ಸ್ವ ಇಚ್ಛೆಯಿಂದ ಮಕ್ಕಳಿಗೆ ಶಾಪವನ್ನು ಕೊಟ್ಟಿದ್ದಲ್ಲ ಇದು. ಇಲ್ಲಿ ನನ್ನ ಇಚ್ಛೆ ಅಂತಕ್ಕಂಥದ್ದು ಇಲ್ಲಿ ಇರೋದ್ರಿಂದ ಆ ಮಾತು ಕದ್ರುವಿನ ಬಾಯಿಂದ ಹೊರಗೆ ಬಂದಿದೆಯೇ ವಿನಃ ಇಲ್ಲಿ ಕದ್ರುವಿನ ಸ್ವಂತ ನಿರ್ಧಾರ ಅಂತಕ್ಕಂಥದ್ದೇನೂ ಇಲ್ಲ. ಅದೆಲ್ಲವೂ ಕೂಡ ನನ್ನ ಇಚ್ಛೆನೇ ಆಗಿದೆ. ಕದ್ರುವಿನ ಸಾವಿರಾರು ಮಕ್ಕಳು ದುಷ್ಟರಾಗಿ ತಮ್ಮಲ್ಲಿರುವ ವಿಷದಿಂದ ಮತ್ತರಾಗಿ ನನ್ನಿಂದ ಸೃಷ್ಟಿಸಲ್ಪಟ್ಟಿರತಕ್ಕಂಥ ಸಾವಿರಾರು ಪ್ರಾಣಿಗಳನ್ನು ನಿಷ್ಕಾರಣವಾಗಿ ಕಚ್ಚಿ ಪ್ರತಿನಿತ್ಯವೂ ಯಮಾಲಯಕ್ಕೆ ಅಟ್ಟುತ್ತಿದ್ದಾರೆ. ಈ ಕದ್ರಿಯ ಸಾವಿರಾರು ಮಕ್ಕಳು ಮಾಡಬಾರ್ದ ಕೆಲಸಗಳನ್ನು ಮಾಡ್ತಿದ್ದಾರೆ. ನಾನು ಹುಟ್ಟಿಸಿರ್ತಕ್ಕಂಥ ಜೀವಿಗಳನ್ನು ವಿನಾಕಾರಣವಾಗಿ ಕಚ್ಚಿ ಸಾಯಿಸಿ ಅವರನ್ನು ಯಮಲೋಕಕ್ಕೆ ಕಳಿಸ್ತಿದ್ದಾರೆ, ಅಂದರೆ ಸಾಯಿಸಿದ್ದಾರೆ. ಈ ರೀತಿಯಾಗಿ ಮಾಡಬಾರ್ದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವರು ಹೀಗೆ ಬೆಳೆಯುತ್ತಿದ್ದರೆ ಒಂದು ಪ್ರಾಣಿಯೂ ಸಹ ಪೃಥ್ವಿಯಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಈ ವಿಷ ಸರ್ಪಗಳು ಹೀಗೆ ಕಚ್ಚಿ ಸಾಯಿಸ ಹೋಗ್ರೆ ಜೀವರಾಶಿಗಳನ್ನು ಪೃಥ್ವಿಯಲ್ಲಿ ಯಾವ ಜೀವಿ ತಾನೇ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ? ಈ ಕಾರಣದಿಂದಾಗಿ ಕದ್ರುವು ಕೊಟ್ಟ ಶಾಪವನ್ನು ನಾನು ಸಂಪೂರ್ಣವಾಗಿ ಸಮ್ಮತಿಸಿದ್ದೇನೆ. ಇದು ನನ್ನ ಇಚ್ಛೆನೆ. ಅಂತಹ ದುಷ್ಟ ಸರ್ಪಗಳ ನಾಶಕ್ಕಾಗಿ ನಾನು ಮಾಡಿರ್ತಕ್ಕಂಥದ್ದು. ಆದರೆ ಜನಮೇಜಯನ ಸರ್ಪಯಾಗದಲ್ಲಿ ಕದ್ರುವಿನ ಶಾಪದ ಕಾರಣದಿಂದ ಸರ್ಪಕುಲ ಎಲ್ಲವೂ ಕೂಡ ನಾಶ ಹೊಂದುತ್ತದೆ ಎಂಬುವಂತಹ ಭಯವನ್ನು ನೀವು ಬಿಟ್ಟುಬಿಡಿ. ಇಲ್ಲಿ ಜನಮೇಜಯ ಮಾಡ್ತಕ್ಕಂಥ ಸರ್ಪ ಯಜ್ಞದಲ್ಲಿ ಯಾವ ದುಷ್ಟ ಸರ್ಪಗಳಿರ್ತವೋ ಅವು ಮಾತ್ರ ಮಾರಣ ಹೋಮವನ್ನು ಮಾಡ್ತವೆ ಹೊರತಾಗಿ ಸರ್ಪ ವಂಶ ನಿರ್ವಂಶ ಆಗೋದಿಲ್ಲ. ಎಲ್ಲರೂ ಆ ಭಯವನ್ನು ಬಿಟ್ಟುಬಿಡಿ. ಇಲ್ಲಿ ಸಾತ್ವಿಕ ಸರ್ಪಗಳು, ಒಳ್ಳೆಯ ಸರ್ಪಗಳು ಯಾವ್ಯಾವ ಇದಾವೋ ಅವರು ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ನಿಶ್ಚಿಂತೆಯಾಗಿರ್ರಿ. ಇಲ್ಲಿ ದುಷ್ಟರ ನಿವಾರಣೆಗೋಸ್ಕರವಾಗಿ ಈ ನಿರ್ಧಾರ ಮಾತ್ರ. ದುಷ್ಟ ಸರ್ಪಗಳ ಸಮೂಹ ಮಾತ್ರ ನಾಶ ಹೊಂದುತ್ತದೆ. ಧರ್ಮ ಮಾರ್ಗವನ್ನು ಅವಲಂಬಿಸಿರುವ ಸರ್ಪಗಳಿಗೆ ಪ್ರಾಣ ಭಯ ಎಂದಿಗೂ ಇರೋದು. ಧರ್ಮವನ್ನೇ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸರ್ಪಗಳಿಗೆ ಯಾವುದೇ ರೀತಿಯಾಗಿ ಪ್ರಾಣ ಭಯ ಅಂತಕ್ಕಂಥದ್ದಿರಲ್ಲ. ಅಂದರೆ ಧರ್ಮದಿಂದ ಯಾರೇ ಇದ್ರೂ ಕೂಡ ಅವರಿಗೆ ಯಾವುದೇ ಪ್ರಾಣ ಭಯ ಅಂತಕ್ಕಂಥದ್ದಿರಲ್ಲ. ಯಾಕೆಂತಂದರೆ ನಾನು ಮಾಡ್ತಕ್ಕಂಥದ್ದು ಸರಿಯಾಗೇ ಇದೆ, ನಾನು ಮಾಡ್ತಕ್ಕಂಥದ್ದು ಧರ್ಮದಿಂದನೇ ಕೂಡಿದೆ, ಧರ್ಮದಿಂದನೇ ನಾನು ನಡೀತಾ ಇದ್ದೀನಿ, ಒಳ್ಳೆಯದನ್ನೇ ನಾನು ಮಾಡ್ತಾ ಇದ್ದೀನಿ, ಒಳ್ಳೆಯದನ್ನೇ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ವಿಷಯ ನನಗೆ ಮಾತ್ರ ನನಗೆ ನಾನೇ ತಿಳ್ಕೊಂಡೆ ಅಂತಂದರೆ ಇನ್ನೊಬ್ಬರಿಗೆ ಗೊತ್ತಾಗೋದು ಬೇಡ. ಅದು ನಾನು ಧರ್ಮದಿಂದ ಜೀವನ ಮಾಡ್ತಿದ್ದೀನಿ ಅಂತೇಳಿ ನನಗೆ ಗೊತ್ತಾದರೆ ಸಾಕು. ನಮಗೆ ಯಾವುದೇ ರೀತಿಯ ಪ್ರಾಣ ಭಯ ಅಂತಕ್ಕಂಥದ್ದಿರಲ್ಲ. ಧರ್ಮನಿಷ್ಠರಿಗೆ ಪ್ರಾಣದ ಭಯ ಇರತಕ್ಕಂಥದ್ದಿರಲ್ಲ. ಯಾಕೆಂತಂದರೆ ಧರ್ಮ ಅಂದರೆ ಏನಂತ ಅವ್ರಿಗೆ ಗೊತ್ತಿರುತ್ತೆ. ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು ಅಂತಂದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ತಪ್ಪು ಮಾಡೋಕ್ಕೆ ಹೋಗೋದೇ ಇಲ್ಲ.
ತಪ್ಪು ಮಾಡೋದಕ್ಕೆ ಧರ್ಮ ಅಂತಕ್ಕಂಥದ್ದು ಅವರ ಆಲೋಚನೆ ಧರ್ಮದಿಂದ ಕೂಡಿರ್ತಕ್ಕಂಥ ಅವರ ಆಲೋಚನೆ ತಪ್ಪು ಮಾಡೋದಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾಗಿ ಭಯ ಅಂತಕ್ಕಂಥದ್ದು ಇರೋದಿಲ್ಲ. ತಪ್ಪು ಮಾಡಿದವ್ರಿಗೆ ಮಾತ್ರ ಭಯ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ಭಯ ಆವರಿಸೋದು ಯಾರಿಗೆ? ತಪ್ಪನ್ನು ಮಾಡಿರ್ತಕ್ಕಂಥ ಸರ್ಪಗಳಿಗೆ ಮಾತ್ರ. ಇಲ್ಲಿ ವಿನಾಕಾರಣವಾಗಿ ಕಚ್ಚಿ ಜೀವಿಗಳನ್ನು ನಾಶ ಮಾಡ್ತಾ ಇರ್ತಕ್ಕಂಥ ಸರ್ಪಗಳು ಏನಿದಾವೋ, ಅಧರ್ಮದಿಂದ ನಡೀತಕ್ಕಂಥ ಸರ್ಪಗಳು ಏನಿದಾವೋ, ಅಹಂಕಾರ ಅಧರ್ಮದಿಂದ ತುಂಬಿ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಅವರು ಸರ್ಪಗಳು ಏನು ಮುಂದೆ ಕಾರ್ಯವನ್ನು ಮಾಡ್ತಾ ಇದ್ದಾವೋ, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾವೋ ಅಂಥ ಸರ್ಪಗಳಿಗೆ ಮಾತ್ರ ಭಯ. ಧರ್ಮದಿಂದ ಜೀವನ ಮಾಡ್ತಕ್ಕಂಥ ಸರ್ಪಗಳಿಗೆ ಯಾವುದೇ ಭಯ ಇಲ್ಲ. ಇಲ್ಲಿ ಹೇಳ್ತಾ ಇದ್ದೇನೆ ಪಿತಾಮಹ ಬ್ರಹ್ಮ, ಧರ್ಮ ಮಾರ್ಗವನ್ನು ಅವಲಂಬಿಸಿರುವಂತಹ ಸರ್ಪಗಳಿಗೆ ಪ್ರಾಣ ಭಯ ಎಂದಿಗೂ ಇರದು. ಯಯಾವರ ಕುಲದಲ್ಲಿ ಹುಟ್ಟಿದ ಜರತ್ಕಾರು ಮಹರ್ಷಿ ಇಂದ ವಾಸುಕಿಯ ತಂಗಿಯಾದ ಜರತ್ಕಾರುವಿನ ಉದರದಲ್ಲಿ ಆಸ್ತಿಕನು ಎಂಬ ಮಹರ್ಷಿಯು ಜನಿಸಿ ಸರ್ಪಯಾಗವನ್ನು ನಿಲ್ಲಿಸುತ್ತಾನೆ. ಮುಂದೆ ಈ ರೀತಿ ಆಗುತ್ತೆ, ಭಯಪಡಬೇಡ್ರಿ. ಇಲ್ಲಿ ಆಸ್ತಿಕ ಅಂತಕ್ಕಂಥ ಮಹರ್ಷಿ ಹುಟ್ಟುತ್ತಾನೆ, ಅವನಿಂದ ಸರ್ಪಯಾಗ ನಿಲ್ಲುತ್ತೆ, ಸರ್ಪಗಳನ್ನು ಶಾಪದಿಂದ ವಿಮೋಚನೆಗೊಳಿಸುವನು ಎಂದು ಹೇಳಿ ಆಗ ಬ್ರಹ್ಮನು ಮಾತನ್ನು ಕೇಳಿದ ದೇವತೆಗಳು ಹಾಗೇ ಆಗಲಿ ಎಂದು ಬ್ರಹ್ಮನು ತನ್ನ ಲೋಕಕ್ಕೆ ಹೊರಟು ಹೋದನು. ಆಗ ದೇವತೆಗಳೆಲ್ಲ ಈ ರೀತಿಯಾಗಿ ಇಲ್ಲಿ ಯಾರು ಇಲ್ಲಿ ಆ ಸರ್ಪ ಹೇಳ್ತದೆ. ಆ ಸರ್ಪ ಯಾರು ಅಂತಂದರೆ, ಸರ್ಪದ ಹೆಸರು ಇಲ್ಲಿ ಏನು ಹೇಳಿದರು, ಏಲಾಪತ್ರ ಅಂತಕ್ಕಂಥ ಸರ್ಪ. ಇಲ್ಲಿ ನಾನು ಬ್ರಹ್ಮನೇ ಹೇಳಿರ್ತಕ್ಕಂಥ ಮಾತು ನನಗೆ ಕಿವಿ ಬಿದ್ದಿದೆ, ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಆ ಮಾತನ್ನು ನಿಮ್ಮ ಮುಂದೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತೇಳಿ ಏಲಪತ್ರ ಈ ವಿಷಯವನ್ನು ಹೇಳ್ತಾನೆ. ಸರ್ಪಯಾಗ ಅಂತಕ್ಕಂಥದ್ದು ಜನಮೇಜಯ ಮಹಾರಾಜ ಮಾಡ್ತಾನೆ, ಆದರೆ ಆಸ್ತಿಕ ಮಹರ್ಷಿ ಅದನ್ನು ತಡೆಗಟ್ತಾನೆ. ಸರ್ಪಯಾಗ ಪೂರ್ತಿ ಆಗೋದಿಲ್ಲ. ದುಷ್ಟ ಸರ್ಪಗಳು ಮಾತ್ರ ವಿನಾಶವನ್ನು ಹೊಂದುತ್ತವೆ, ಧರ್ಮದಿಂದ ಕೂಡಿರ್ತಕ್ಕಂಥ ಸರ್ಪಗಳು ವಿನಾಶವನ್ನು ಹೊಂದುವುದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹೇಳಿ ಬ್ರಹ್ಮ ತನ್ನ ಲೋಕಕ್ಕೆ ತಾನು ಹೋಗ್ತಾನೆ. ದೇವತೆಗಳೆಲ್ಲ ಸಂತುಷ್ಟರಾಗ್ತಾರೆ ಅಂಥೇಳಿ ಏಲಾಪತ್ರ ಅಂತಕ್ಕಂಥ ಒಂದು ಸರ್ಪ ಆ ಸಭೆಯಲ್ಲಿ ಎದ್ದು ನಿಂತುಕೊಂಡು ಹೇಳ್ತದೆ ಈ ರೀತಿಯಾಗಿ ನಡೆದದ್ದನ್ನು. ಆದುದರಿಂದ ಇಂದು ನಾವು ನಮ್ಮ ಸಹೋದರಿಯ ವಿವಾಹಕ್ಕೆ ಸಿದ್ಧವನ್ನು ಮಾಡೋಣ. ಈ ನಮ್ಮ ಸಹೋದರಿ ಆಗಿರ್ತಕ್ಕಂಥ ಈ ಜರತ್ಕಾರು ಏನಿದಾಳೋ, ಅವಾಗ ಹಿಂದಿನ ಕಥೆಯಲ್ಲಿ ನಾವು ಹೇಳಿದ್ವಿ, ಜರತ್ಕಾರು ಅಂತಕ್ಕಂಥ ಮಹರ್ಷಿ ಜರತ್ಕಾರು ಅಂತಕ್ಕಂಥ ಹೆಸರಿನ ಕನ್ಯೆಯನ್ನೇ ಹುಡುಕ್ತಾ ಇರ್ತಾನೆ ಮದುವೆ ಆಗೋದಕ್ಕೋಸ್ಕರವಾಗಿ. ಯಾಕೆ ಹುಡುಕ್ತಾ ಇರ್ತಾನೆ ಅಂತಂದರೆ, ಅವರ ಹಿರಿಕರು ಅವರು ನಮಗೆ ಸ್ವರ್ಗದ ಪ್ರಾಪ್ತಿ ಆಗ್ತಾ ಇಲ್ಲ, ನೀನು ಮದುವೆನೇ ಆಗಿಲ್ಲ ಅಂಥೇಳಿ ಹಿಂದಿನ ಕಥೆಯಲ್ಲಿ ನಾವು ಹೇಳಿದ್ವಿ, ಇದೆಲ್ಲ ನೋಡಿದ್ವಿ ನಾವು. ನೀನು ಮದುವೆ ಆಗಲಿಲ್ಲ, ನೀನು ವಂಶ ವೃದ್ಧಿಸಲಿಲ್ಲ ಅಂತಂದರೆ ನಾವು ಇದೇ ಕೂಪದಲ್ಲಿ ಬಿದ್ದು ನಾವು ಪಡಬಾರದ ಕಷ್ಟವನ್ನು ಪಡ್ತೀವಿ. ನನಗೆ ಮುಂದಿನ ಜನ್ಮ ಅಂತಕ್ಕಂಥದ್ದು ಇಲ್ಲ, ಸ್ವರ್ಗ ಪ್ರಾಪ್ತಿನೂ ಇಲ್ಲ, ನರಕನೂ ಇಲ್ಲ, ಈ ಕಡೆ ಮುಂದಿನ ಜನ್ಮನೂ ಇಲ್ಲ, ಮುಂದಿನ ಶರೀರನೂ ಇಲ್ಲ. ಹಾಗಾಗಿ ನೀನೇ ಏನಾದರೂ ಮಾಡಬೇಕಪ್ಪ, ನೀನು ಮದುವೆ ಮಾಡಿಕೊಂಡು ನೀನು ಒಂದು ಪುತ್ರ ಸಂತಾನವನ್ನು ಪಡಿ, ಅದರಿಂದ ನಮಗೆ ಮುಂದಿನ ಲೋಕಕ್ಕೆ ಒಂದು ಇದು ಸಿಗುತ್ತೆ, ನಮಗೆ ದಾರಿ ಸಿಗುತ್ತೆ ಅಂತ ಹೇಳಿದಾಗ, ನಿಮಗೋಸ್ಕರವಾಗಿ ನಾನು ಮದುವೆ ಆಗ್ತೀನಿ, ಆದರೆ ನನಗೆ ಆ ಕನ್ಯೆ ಇಡಿಸ್ಬೇಕು, ನನ್ನ ಹೆಸರುಳ್ಳಂಥವಳೇ ಆಗಿರಬೇಕು ಅಂಥೇಳಿ ಕೆಲವೊಂದು ಷರತ್ತುಗಳನ್ನು ಹಾಕಿರ್ತಾರೆ. ಇಲ್ಲಿ ಯಾರು? ಜರತ್ಕಾರು ಮಹರ್ಷಿಗಳು. ಹಿಂದಿನ ಕಥೆಯಲ್ಲಿ ನಾವು ನೋಡಿದ್ದೀವಿ. ಆ ರೀತಿಯಾಗಿದ್ದಾಗ ಅಂತಹ ಜರತ್ಕಾರು ಮಹರ್ಷಿ ಜರತ್ಕಾರು ಅಂತಕ್ಕಂಥ ಕನ್ಯೆ, ಆ ಜರತ್ಕಾರು ಅಂತಕ್ಕಂಥ ಕನ್ಯೆ ಎಲ್ಲಿ ಹುಟ್ಟಿರ್ತಾಳೆ ಅಂತಂದರೆ ಈ ಸರ್ಪಗಳಿಗೆ ತಂಗಿಯಾಗಿ ಹುಟ್ಟಿರ್ತಾಳೆ. ಆ ತಂಗಿ ನಮ್ಮ ಎಲ್ಲರ ತಂಗಿಯಾಗಿರ್ತಕ್ಕಂಥ ಜರತ್ಕಾರವನ್ನು ಆ ಜರತ್ಕಾರು ಮಹರ್ಷಿಗಳಿಗೆ ಕೊಟ್ಟು ನಾವಿಲ್ಲಿ ಮದುವೆಯನ್ನು ಮಾಡುವ ಆಲೋಚನೆಯನ್ನು ಮಾಡೋಣ. ನಮ್ಮ ಈ ದುಷ್ಟ ಆಲೋಚನೆಗಳನ್ನೆಲ್ಲ ಬಿಟ್ಟು ಆ ರೀತಿ ಅದ್ರ ಕಡೆ ನಾವು ಗಮನ ಹರಿಸೋಣ ಅಂಥೇಳಿ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಯಯಾವರ ವಂಶದಲ್ಲಿ ಜನಿಸಿರುವ ಜರತ್ಕಾರವು ವಾಸುಕಿಯ ಸೋದರನಿಗೆ ಅನುರೂಪವರೆಂದು ಬ್ರಹ್ಮನೇ ಹೇಳಿರುವುದಾದ್ದರಿಂದ ನಾವು ಯಾವ ವಿಷಯವಾಗಿಯೂ ಆಲೋಚಿಸಬೇಕಾದ ಕಾರಣವೇ ಇಲ್ಲ. ಇಲ್ಲಿ ಸಾಕ್ಷಾತ್ ಬ್ರಹ್ಮನೇ ಹೇಳಿದನೇ, ಯಯಾವರ ವಂಶದಲ್ಲಿ ಜನಿಸಿರ್ತಕ್ಕಂಥ ಜರತ್ಕಾರು ವಾಸುಕಿಯ ಸೋದರನಿಗೆ ಅನುರೂಪವಾಗಿರ್ತಕ್ಕಂಥ
ಅನುರೂಪ ಅಂತಕ್ಕಂಥ ಅಂತ ಹೇಳ್ಬಿಟ್ಟು ಬ್ರಹ್ಮನೇ ಹೇಳಿದ್ದಾನೆ. ಅಂದರೆ ಆ ಕನ್ಯೆಗೆ ಆ ಜರತ್ಕಾರು ಮುನಿಗೆ ಒಳ್ಳೆಯ ವರ, ಶ್ರೇಷ್ಠವಾಗಿರ್ತಕ್ಕಂಥ ವರ. ಹಾಗಾಗಿ ಅವನಿಗೆ ಕೊಟ್ಟು ನೀವು ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಬ್ರಹ್ಮನೇ ಹೇಳಿದ್ದಾನೆ. ಇಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯವೇ ಇಲ್ಲ. ಮುಂದಿನ ಸಿದ್ಧತೆಗೆ ನಾವು ಮುಂದುವರಿಯೋಣ ನಡ್ರಿ ಅಂತ ಹೇಳ್ತಾನೆ. ಅವಾಗ ಸರ್ಪ ಶ್ರೇಷ್ಠನೇ ಜರತ್ಕಾರುವೆಂದು ಖ್ಯಾತನಾಗಿರುವ ಕನ್ಯಾಭಿಕ್ಷೆಯನ್ನು ಅಪೇಕ್ಷಿಸುವ ಸುವ್ರತನಾದ ಮಹರ್ಷಿಗೆ ನಿನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡುವುದರಿಂದ ಸರ್ಪಗಳ ಭಯವು ದೂರವಾಗುತ್ತದೆ. ಇಲ್ಲಿ ಏನು ಹೇಳ್ತಾನೆ ಅವನು, ಜರತ್ಕಾರು ಕೊಟ್ಟು ವಿಮೋಚನೆ ಮಾಡಿದರೆ ನಮ್ಮ ಸರ್ಪಗಳ ಭಯ ನಿವಾರಣೆ ಆಗ್ತದೆ. ಶಾಪ ವಿಮೋಕ್ಷಣಾದ ಈ ವಿಷಯವು ಹಿಂದೆ ನಿನ್ನಿಂದ ಕೇಳಲ್ಪಟ್ಟಿತ್ತು. ಅದನ್ನು ಯಥಾವತ್ತಾಗಿ ತಿಳಿಸಿದ್ದೇನೆ. ನಾನು ಹಿಂದೆ ಏನು ಕೇಳಿಸಿದ್ನೋ ಅದು ಯಾವ ರೀತಿಯಾಗಿ ನಾನು ಕೇಳಿಸಿಕೊಂಡಿದ್ನೋ ಅದೇ ರೀತಿಯಾಗಿ ನಿಮ್ಮೆಲ್ಲರ ಮುಂದೆನೂ ಕೂಡ ನಾನು ವ್ಯಕ್ತಪಡಿಸಿದ್ದೇನೆ. ಅದೇನಂತ ಹೇಳಿ ಎಲ್ಲ ನಿಮಗೆ ತಿಳಿಯಪಡಿಸಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಏಲಪತ್ರ ಅಂತಕ್ಕಂಥ ಒಬ್ಬ ಸರ್ಪ ತನ್ನ ಮಾತನ್ನು ಹೇಳಿ ತನ್ನ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳುತ್ತೆ. ಆವಾಗ ಮತ್ತೆ ಮುಂದೆ ಏನಾಗುತ್ತೆ, ಸೌತಿ ಮುನಿಗಳು ಮುಂದುವರೆದು ಇಲ್ಲಿ ಹೇಳ್ತಾ ಹೋಗ್ತಾರೆ, ಶೌನಕರೇ, ಏಲಪತ್ರಗಳನ್ನು ಮಾತುಗಳನ್ನು ಕೇಳಿ ಎಲ್ಲ ಸರ್ಪಗಳಿಗೂ ಕೂಡ ಅತ್ಯಾನಂದವಾಯಿತು. ಇವಕ್ಕೆ ಏನು ಮಾಡಬೇಕು ಅಂತೇಳಿ ತೋರಿಸ್ತಾನೆ ಇರಲಿಲ್ಲ. ಮೇಲಾಗಿ ಅವನಂತೂ ಏನು ಮಾಡಿದ್ರು ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ವಾಸುಕಿ ಅಂತೂ ಬಹಳ ಚಿಂತಾಮಗ್ನನಾಗಿ ಅವನು ಬಹಳ ಆಲೋಚನೆ ಮಾಡ್ತಾ ಏನು ಮಾಡಿದ್ರು ಏನು ಉಳಿತಾನೆ ಇಲ್ಲ ಅಂತೇಳಿ ಭಾಳ ಚಿಂತಾಗ್ರಸ್ತನಾಗಿರ್ತಾನೆ. ಆಗ ಈ ಮಾತನ್ನು ಹೇಳಿದ ತಕ್ಷಣ ಭಾಳ ಸಂತೋಷ ಉಂಟಾಗ್ತದೆ ಅವನಿಗೆ, ಯಾರಿಗೆ, ವಾಸುಕಿಗೆ. ಆವಾಗ ಅವನಿಗೆ ಭಾಳ ಸಂತೋಷ ಆಗಿ ಎಲ್ಲರೂ ಸಂತೋಷವಾಗಿ ಆಮೇಲೆ ಎಲ್ಲರೂ ಏಲಪತ್ರನ ಮಾತನ್ನು ಸಾಧು ಎನ್ನುತ್ತಾ ಸ್ವಾಗತಿಸುತ್ತಾರೆ. ಸಾಧು ಅಂತಂದರೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮಾತನ್ನು ನೀನು ಹೇಳಿದ್ದೀಯಾ, ನೀನು ಹೇಳಿರ್ತಕ್ಕಂಥ ಮಾತು ಸಾಧುವಾಗಿದೆ. ವಾಸುಕಿಯು ಸಹ ಅವನ ಮಾತನ್ನು ಕೇಳಿ ಹರ್ಷಿತನಾದನು. ಅಲ್ಲಿಂದ ಮುಂದಕ್ಕೆ ತನ್ನ ತಂಗಿಯಾದ ಜರತ್ಕಾರವನ್ನು ಆದರಿಂದ ವಿಶೇಷವಾಗಿ ರಕ್ಷಿಸಿ ಪೋಷಣೆ ಮಾಡುತ್ತಿದ್ದನು. ಅಲ್ಲಿಂದ ಏನು ಮಾಡಿದ್ರು, ತನ್ನ ತಂಗಿಯನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾ ಹಾಗೆ ಸಂರಕ್ಷಣೆ ಮಾಡ್ತಾ ಪೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಅವಳನ್ನು ಚೆನ್ನಾಗಿ ಸಾಕಿ ಬೆಳೆಸ್ತಾ ಹೋಗ್ತಾರೆ. ಚೆನ್ನಾಗಿ ಆಧಾರದಿಂದ ಅವಳನ್ನು ಬೆಳೆಸಿ ಅವಳನ್ನು ಬೆಳೆಸ್ತಾ ಹೋಗ್ತಾರೆ. ಅದಾದ ಸ್ವಲ್ಪ ಕಾಲಾನಂತರದಲ್ಲಿ ದೇವಾಸುರರು ಸಮುದ್ರವನ್ನು ಕಡಿದರು. ಅವಾಗ ಇಲ್ಲಿ ಇನ್ನಿಂದು ಇದೆಲ್ಲ ಮಾತುಕತೆ ಎಲ್ಲ ಮಾಡಿ ಸಭೆಯೆಲ್ಲ ಆಗಿ ಒಂದು ಸ್ವಲ್ಪ ದಿವಸ ಎಲ್ಲ ಆಗ್ತದೆ. ಇದಾದಮೇಲೆ ಏನಾಗುತ್ತೆ, ಸರ್ಪ ಯಾಗವನ್ನು ಮಾಡ್ತಾರೆ. ಅಲ್ಲ ಏನು ಸಮುದ್ರ ಮಥನವನ್ನು ಮಾಡ್ತಾರೆ. ಸಮುದ್ರ ಮಥವನ್ನು ಮಾಡಬೇಕಾದ್ರೆ ಆಗ ಮಹಾಬಲಿಷ್ಠನಾಗಿರ್ತಕ್ಕಂಥ ವಾಸುಕಿ ಸರ್ಪವನ್ನೇ ಹಗ್ಗವನ್ನಾಗಿ ದೇವಾಸುರರು ಉಪಯೋಗಿಸಿಕೊಳ್ಳಬೇಕಾಯಿತು. ಆಗ ಇಲ್ಲಿ ಈ ಕಥೆನೂ ಕೂಡ ಹೇಳಿದರು ಅವರು. ವಾಸುಕಿ ಅಂತಕ್ಕಂಥ ಸರ್ಪವನ್ನು ಇಲ್ಲಿ ಕಡುವಲಿಗೆ ಹಗ್ಗವನ್ನಾಗಿ ಮಾಡ್ತಾರೆ. ಅಂದರೆ ಸಮುದ್ರ ಮಥನವನ್ನು ಮಾಡುವುದಕ್ಕೆ ದೊಡ್ಡ ಹಗ್ಗ ಬೇಕು, ಬಲಿಷ್ಠವಾದ ಹಗ್ಗ ಬೇಕು. ಅಂತ ಹಗ್ಗ ಯಾರು ಅಂತಂದಾಗ ಈ ವಾಸುಕಿನೇ ಇದಕ್ಕೆ ಸೂಕ್ತ ಅಂತ ಹೇಳ್ಬಿಟ್ಟು ವಾಸುಕಿಯನ್ನು ಆಯ್ಕೆ ಮಾಡಿ ಹಗ್ಗವನ್ನಾಗಿ ಉಪಯೋಗಿಸ್ತಾರೆ. ಸಮುದ್ರ ಮಥನವಾಗಿ ಅಭಿಲಷಿಸಿದ್ದ ಅಮೃತವನ್ನು ಪಡೆದ ನಂತರ ದೇವತೆಗಳು ವಾಸುಕಿಯಿಂದ ಸಮೇತರಾಗಿ ಚತುರ್ಮುಖನ ಸಮೀಪಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಇಲ್ಲಿ ಸಮುದ್ರ ಮಥನ ಎಲ್ಲ ಆಯಿತು. ಆಮೇಲೆ ಅಮೃತನೂ ಸಿಕ್ತು. ಆ ಅಮೃತವನ್ನು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಸಾಕ್ಷಾತ್ ಬ್ರಹ್ಮನ ಹತ್ರ ಆ ವಾಸುಕಿಯನ್ನು ಕರ್ಕೊಂಡು ಹೋಗ್ತಾರೆ. ಆವಾಗ ಹೇಳ್ತಾರೆ ಪೂಜ್ಯನೇ, ಎಲ್ಲ ದೇವತೆಗಳು ಹೇಳ್ತಿದ್ದಾರೆ, ಮಹಾಶಕ್ತಿಮಂತನಾದ ಈ ವಾಸುಕಿಯ ಸಹಾಯದಿಂದಾಗಿ ನಾವು ಮಂದ ಪರ್ವತವನ್ನೇ ಕಡವಲನ್ನಾಗಿ ಮಾಡಿಕೊಂಡು ಅಗಾಧವಾದ ಸಮುದ್ರವನ್ನು ಕಡಿಯಲು ಸಾಧ್ಯವಾಯಿತು. ಇಂತಹ ವಾಸುಕಿಯಿಂದಲೇ ನಾವು ಅಂತಹ ಅಗಾಧವಾಗಿರ್ತಕ್ಕಂಥ ಸಮುದ್ರವನ್ನು ನಾವು ಮಥನ ಮಾಡುವುದಕ್ಕೆ ಸಾಧ್ಯವಾಯಿತು. ಇಲ್ಲಾಂದರೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಇವನಿಂದು ತಾಯಿಯ ಶಾಪದ ಕಾರಣದಿಂದಾಗಿ ಅಪರಿಮಿತವಾದ ದುಃಖಕ್ಕೆ ಒಳಗಾಗಿದ್ದಾನೆ. ಇವನಿಗೂ ಕೂಡ ಒಂದು ಸಂಕಷ್ಟ ಇದೆ. ಏನಪ್ಪ ಅಂತಂದರೆ ತನ್ನ ಸ್ವಂತ ತಾಯಿಯಿಂದಲೇ ಶಾಪಗ್ರಸ್ತನಾಗಿಬಿಟ್ಟಿದ್ದಾನೆ. ತಾಯಿಯ ಶಾಪವೆಂಬುದು ಇವನ ಮನಸ್ಸಿನಲ್ಲಿ ಕಲ್ಮಶ ರೂಪವಾಗಿ ಅಹರ್ನಿಶಿ ಕಾಡುತ್ತಿದೆ. ಇಲ್ಲಿ ಇವನ ಮನಸ್ಸಿನಲ್ಲಿ ಬಹಳ ಅದೇ ತಾಯಿಯ ಶಾಪನೇ
ಬಹಳವಾಗಿ ಕಾಟ ಕೊಡ್ತಾ ಇದೆ. ಆ ಶಲ್ಯವನ್ನು ತೆಗೆದು ಅಹರ್ನಿಶಿ ಕಾಡುತ್ತಿದೆ. ಆ ಶಲ್ಯವನ್ನು ತೆಗೆದುಹಾಕಲು ನೀನೇ ಸಮರ್ಥನು. ಮೇಲಾಗಿ ಇವನು ನಮ್ಮ ವಿಷಯದಲ್ಲಿ ಯಾವಾಗಲೂ ಹಿತಕರನಾಗಿರುತ್ತಾನೆ. ನೀನು ದುಷ್ಟನಂತೂ ಅಲ್ಲ. ವಾಸುಕಿ ದೇವತೆಗಳ ಪ್ರಿಯನಾಗಿರ್ತಾನೆ. ದೇವತೆಗಳಿಗೆ ಎಲ್ಲರಿಗೂ ಕೂಡ ಒಳಿತನ್ನೇ ಬಯಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಇವನ ವಿಷಯದಲ್ಲಿ ಪ್ರಸನ್ನನಾಗಿ ಇವನ ಮನೋಗತವಾಗಿರುವ ಜ್ವರವನ್ನು ಹೋಗಲಾಡಿಸಬೇಕು ನೀವು. ಅವನಿಗೆ ಅದೇ ಒಂದು ದೊಡ್ಡ ಜ್ವರವಾಗಿ ಕಾಡ್ತಾ ಇದೆ. ತನ್ನ ತಾಯಿಯ ಶಾಪದಿಂದ ನಾವು ಹೇಗೆ ಮುಕ್ತಿಯನ್ನು ಪಡಿಬೇಕು, ಅದರಿಂದ ನಮ್ಮ ಸೋದರರನ್ನ ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದೇ ದೊಡ್ಡ ಆಲೋಚನೆ ಆಗಿದೆ. ಆ ರೀತಿಯಾದ ಜ್ವರದಿಂದ ಇವನನ್ನು ವಿಮೋಚನೆಯನ್ನು ಮಾಡಿ ಅಂತೇಳಿ ಬ್ರಹ್ಮದೇವನನ್ನು ಸಕಲ ದೇವಾದಿ ದೇವತೆಗಳು ಬೇಡಿಕೊಳ್ತಾ ಇದ್ದಾರೆ. ಇವನ ವಿಷಯದಲ್ಲಿ ಪ್ರಸನ್ನನಾಗುತ್ತದೆ ಅಂತೇಳಿ ಕೇಳ್ತಿದ್ದಾರೆ. ಆಗ ಸಾಕ್ಷಾತ್ ಬ್ರಹ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ, ದೇವತೆಗಳು ಏಲಾಪತ್ರನ ಮೂಲಕವಾಗಿ ನನ್ನ ಸಂಕಲ್ಪವೇನು ಎಂಬುದನ್ನು ನಾನು ಈಗಾಗಲೇ ವಾಸುಕಿಗೂ ಮತ್ತು ಅವನ ಅನುಯಾಯಿಗಳಿಗೂ ತಿಳಿಸೇ ಬಿಟ್ಟಿರುವೆನು. ಏನಂತ ತಿಳ್ಕೊಂಡಿರಿ ನೀವು? ನಿಮ್ಮ ವಿಚಾರ ಏನು ಅಂತೇಳಿ ನನಗೆಲ್ಲ ಮುಂಚೆನೇ ಗೊತ್ತು. ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಆ ಏಲಪತ್ರ ಅಂತಕ್ಕಂಥ ಒಬ್ಬ ಸರ್ಪ ಏನಿದೆಯಲ್ಲ, ಆ ಸರ್ಪದ ಮುಖಾಂತರವಾಗಿ ಈ ವಾಸುಕಿಯ ಗಮನಕ್ಕೆ ಅಲ್ಲೇ ತಂದುಬಿಟ್ಟಿದ್ದೀನಲ್ಲ ನಾನು. ಸಾಕ್ಷಾತ್ ಬ್ರಹ್ಮನ ಹೇಳ್ತಿದ್ದೇನೆ. ಇದೆಲ್ಲವೂ ಕೂಡ ನಡೆದಿರೋದು ಏಲಪತ್ರ ಅವನು ಇಲ್ಲಿ ಕೇಳಿಸ್ಕೊಳ್ಳಿ, ಇದನ್ನು ಹೋಗಿ ಅಲ್ಲಿ ವಾಸುಕಿಗೆ ಹೇಳಿ ಅದನ್ನು ಮುಂದೆ ಏನಾಗಬೇಕು ಅದನ್ನೆಲ್ಲ ನಾನು ಆಗಲೇ ಮಾಡಿಬಿಟ್ಟಿದ್ದೀನಲ್ಲ ಅಂತೇಳಿ ಸಾಕ್ಷಾತ್ ಬ್ರಹ್ಮನೇ ಹೇಳ್ತಿದ್ದೇನೆ. ಇಲ್ಲಿ ಆ ಬ್ರಹ್ಮನ ಅನುಗ್ರಹ ಇಲ್ಲದೇ, ಅವನ ಆಲೋಚನೆ, ಅವನ ಇಚ್ಛೆ ಇಲ್ಲದೇ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡಲಾಗುವುದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಇಲ್ಲಿ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಸಾಕ್ಷಾತ್ ಬ್ರಹ್ಮನೇ ಇಲ್ಲಿ ಹೇಳ್ತಿದ್ದಾನೆ, ಇದೆಲ್ಲವೂ ನನ್ನ ಇಚ್ಛೆನೆ. ನನ್ನ ಇಚ್ಛೆ ಅಂದಮೇಲೆ ಇದರಲ್ಲಿ ಮತ್ತೆ ನಿಶ್ಚಿಂತೆಯಾಗಿರೋದಕ್ಕೆ ಪ್ರಯತ್ನ ಮಾಡಿರಿ. ಯಾಕೆ ಚಿಂತೆಗೆ ಒಳಗಾಗ್ತೀನಿ? ಇದನ್ನೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ. ನನ್ನ ಪ್ರೇರಣೆಯಿಂದಲೇ ಏಲಾಪತ್ರನು ಎಲ್ಲ ವಿಷಯಗಳನ್ನು ಹೇಳಿರುತ್ತಾನೆ. ಏಲಾಪತ್ರನು ಹೇಳಿರುವ ರೀತಿಯಲ್ಲಿ ವಾಸುಕಿಯು ತನ್ನ ತಂಗಿಯಾಗಿ ಜರತ್ಕಾರು ಮಹರ್ಷಿಗೆ ಕೊಟ್ಟು ಮದುವೆಯನ್ನು ಮಾಡಿದೆ. ಜನಮೇಜನ ಸರ್ಪಯಾಗದಲ್ಲಿ ಸರ್ಪಗಳ ವಿನಾಶವು ನಿಶ್ಚಿತವಾಗಿದೆ. ಆದರೆ ಯಾರು ಅತಿಯಾದ ಪಾಪ ಕರ್ಮಗಳನ್ನು ಮಾಡಿರುವರೋ ಅವರು ಮಾತ್ರವೇ ಆ ಯಾಗದಲ್ಲಿ ವಿನಾಶ ಹೊಂದುತ್ತಾರೆಯೇ ಹೊರತು ಧರ್ಮಚಾರಿಗಳಾಗಿರ್ತಕ್ಕಂಥ ಸರ್ಪಗಳಿಗೆ ಎಂದಿಗೂ ಭಯವಿಲ್ಲ. ಇಲ್ಲಿ ಸಾಕ್ಷಾತ್ ಬ್ರಹ್ಮನೇ ಹೇಳ್ತಿದ್ದಾನೆ, ಇದೆಲ್ಲ ನಾನು ಹೇಳ್ಬಿಟ್ಟಿದ್ದೀನಿ. ಮುಂದೆ ಅವರ ಸೋದರಿ ಜರತ್ಕಾರು ಏನಿದಾಳೋ ಅವಳ ಮದುವೆಯನ್ನು ಜರತ್ಕಾರು ಮಹರ್ಷಿಗೆ ಕೊಟ್ಟು ಮದುವೆ ಮಾಡ್ತಕ್ಕಂಥ ವಿಷಯವನ್ನು ಅವ್ರು ನೋಡ್ಕೊಳ್ಳಿ, ಆ ಕಾರ್ಯವನ್ನು ಅವ್ರು ಮಾಡ್ತಾ ಹೋಗಲಿ. ಅದರಿಂದ ಹುಟ್ಟಿ ಬರ್ತಕ್ಕಂಥ ಒಬ್ಬ ಮುನಿ ಏನಿದಾನೋ ಅದರಿಂದ ಸರ್ಪಯಾಗ ಉಂಟಾಗುತ್ತೆ. ಆದರೆ ಸರ್ಪಯಾಗ ನಿಲ್ಲಲ್ಲ, ನಡೆಯುತ್ತೆ. ಆದರೆ ಅತಿಯಾಗಿ ದುಷ್ಟ ಕಾರ್ಯವನ್ನು ಮಾಡಿರ್ತಕ್ಕಂಥ ಕೆಟ್ಟ ಸರ್ಪಗಳು ಏನಿದಾವೋ ಆ ಕೆಟ್ಟ ಸರ್ಪಗಳ ವಂಶ ಮಾತ್ರ ನಿರ್ವಂಶ ಆಗುತ್ತೆ. ಇಲ್ಲಿ ಧರ್ಮದಿಂದ ಕೂಡಿರ್ತಕ್ಕಂಥ ಯಾವ ಸರ್ಪಗಳಿದಾವೋ ಅವು ಹೆದರುವಂಥ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಜರತ್ಕಾರವು ಹುಟ್ಟಿ ಉಗ್ರವಾದ ತಪಸ್ಸಿನಲ್ಲಿ ನಿರತನಾಗಿರುತ್ತಾನೆ. ವಾಸುಕಿಯು ತಂಗಿಯಾದ ಜರತ್ಕಾರವನ್ನು ಅವನಿಗೆ ಕೊಟ್ಟು ಸಕಾಲದಲ್ಲಿ ವಿವಾಹವನ್ನು ಮಾಡಲಿ ಅಂತೇಳಿ ಸಾಕ್ಷಾತ್ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಏಲಾಪತ್ರನು ಏನು ಹೇಳಿದನೋ ಅದು ಸರ್ಪಗಳಿಗೆಲ್ಲ ಅತ್ಯಂತ ಹಿತಕರವಾದ ಮಾತೆ ಆಗಿರುತ್ತದೆ. ಅದಕ್ಕೆ ವ್ಯತಿರಿಕ್ತವಾಗಿ ಯಾವುದೂ ನಡೆಯಲಾರದು. ಇಲ್ಲಿ ಈ ಬ್ರಹ್ಮ ಲಿಖಿತ ಏನಿದೆಯೋ, ಬ್ರಹ್ಮನ ಆಲೋಚನೆ ಏನಿದೆಯೋ ಅದೇ ನಡೆಯೋದೇ ಹೊರತಾಗಿ ಬೇರೆ ಏನು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಶೌನಕರೇ, ಬ್ರಹ್ಮನ ಆ ಮಾತುಗಳನ್ನು ಕೇಳಿದ ನಂತರ ವಾಸುಕಿಯ ಮನಸ್ಸಿನಲ್ಲಿ ಯಾವ ವಿಧವಾದ ಸಂಶಯವೂ ಕೂಡ ಉಳಿಲಿಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ಯಾವ ಸಂಶಯ ಉಳಿಯುತ್ತೆ? ಎಲ್ಲವೂ ನೋಡ್ತಕ್ಕಂಥನು ಆ ಸಾಕ್ಷಾತ್ ಪರಬ್ರಹ್ಮನೇ ಇದ್ದಾನೆ ಅಂದಮೇಲೆ ನಾವು ಆಲೋಚನೆ ಮಾಡೋದಕ್ಕೆ ಕಾರಣವಾದರೂ ಏನಿದೆ? ಯಾವ ಕಾರಣನೂ ಇಲ್ಲ. ವಾಸುಕಿಗೆ ಅವನಿಗೆ ಮನಸ್ಸು ನಿರಾಳಾಗ್ತದೆ. ಅವಾಗ ತಾಯಿಯ ಶಾಪದಿಂದ ಬಹುಭೀತನಾಗಿ ವರ್ತಿಸುತ್ತಿದ್ದಂಥ ವಾಸುಕಿಯು ಜರತ್ಕಾರು ಮಹರ್ಷಿಯನ್ನು ಹುಡುಕುವ ಸಲುವಾಗಿ ತನ್ನ ಅನುಯಾಯಿಗಳನ್ನು ಅನೇಕ ಸ್ಥಳಗಳಿಗೆ ಕಳುಹಿಸಿದನು. ಆವಾಗ ಏನು ಮಾಡ್ತಾನೆ, ಜರತ್ಕಾರು ಆಗಿರ್ತಕ್ಕಂಥ ತನ್ನ ತಂಗಿ ಆಗಿರ್ತಕ್ಕಂಥ ಜರತ್ಕಾರವನ್ನು ವಿವಾಹ ಮಾಡುವುದಕ್ಕೋಸ್ಕರವಾಗಿ ತನ್ನ ಅನುಯಾಯಿಗಳನ್ನು ಹೋಗ್ರಿ, ಜರತ್ಕಾರು ಮಹರ್ಷಿಗಳು ಎಲ್ಲಿದ್ದಾರೆ ನೋಡ್ರಿ, ಎಲ್ಲ ದಿಕ್ಕಪಾಲಾಗಿ ಒಂದೊಂದಕ್ಕೆ ಹೋಗಿ ನೋಡ್ರಿ. ಜರತ್ಕಾರು ಮಹರ್ಷಿಯು ಯಾವ ಸಮಯದಲ್ಲಿ ಭಾರ್ಯೆಯನ್ನು ಅಪೇಕ್ಷಿಸುವನೋ ಆ ಕೂಡಲೇ ನೀವುಗಳು ಆ ವಾರ್ತೆಯನ್ನು ನನಗೆ ತಡ ಮಾಡದೆ ಹೇಳಬೇಕು.
ಅದರಿಂದ ನಮಗೆ ಶ್ರೇಯಸ್ಸು ಲಭಿಸುತ್ತದೆ ಎಂದು ಹೇಳಿ ಕಳಿಸಿಕೊಡ್ತಾನೆ. ಅಲ್ಲಿ ಅನುಯಾಯಿಗಳಿಗೆ ಏನು ಹೇಳ್ತಾನೆ ಅಂತಂದರೆ, ನೀವು ಹೋಗ್ರಿ, ತಕ್ಷಣ ನಮ್ಮ ಜರತ್ಕಾರವನ್ನು ನೀವು ವಿವಾಹ ಮಾಡ್ಕೋಬೇಕು ಅಂತೇಳಿ ಯಾವುದೇ ಪ್ರಸ್ತಾವನೆಯನ್ನು ನೀವು ಮಾಡಬಾರ್ದು. ನೀವು ಅವರು ಮದುವೆ ಆಗಬೇಕು ಅಂತಕ್ಕಂಥ ಮಾತು ಸುದ್ದಿ ನಿಮ್ಮ ಕಿವಿ ಮುಟ್ಟೋವರೆಗೂ ಕೂಡ ನೀವು ಸುಮ್ಮನೆ ಅವರನ್ನು ಹಿಂಬಾಲಿಸ್ತಾ ಇರಬೇಕು ಹೊರತಾಗಿ ನೀವು ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡಬಾರ್ದು, ಹೇಳಕ್ಕೆ ಹೋಗಬಾರ್ದಲ್ಲಿ. ಯಾವಾಗ ಅವರು ನಾನು ಮದುವೆ ಆಗ್ತೀನಿ, ಕನ್ಯಾನ್ವೇಷಣೆಯಲ್ಲಿ ನಾನು ತೊಡಗಿದ್ದೀನಿ ಅಂತೇಳಿ ಗೊತ್ತಾಗುತ್ತೋ ಆ ಕೂಡಲೇ ತಕ್ಷಣ ನನ್ನ ಹತ್ರ ಬಂದು ತಿಳಿಸ್ರಿ, ಮುಂದೆ ಏನಂತೇಳಿ ನಾನು ಮಾಡ್ತೀನಿ ಅಂತೇಳಿ ಇಲ್ಲಿ ವಾಸುಕಿ ಹೇಳ್ತಾನೆ ಅವರ ಸೋದರ ಮತ್ತು ಇವ್ರ ಅನುಯಾಯಿಗಳಿಗೆ. ಆಗ ಸವತಿಗಳೇ, ಜರತ್ಕಾರುವಿನ ವಿಷಯವಾಗಿ ನೀವು ಇದುವರೆಗೂ ಹೇಳಿದ್ರಿ, ಮಹಾತ್ಮನಾಗಿರ್ತಕ್ಕಂಥ ಆ ಮಹರ್ಷಿಯನ್ನು ಜರತ್ಕಾರು ಅಂತ ಏಕೆ ಕರೀತಾರೆ? ಇಲ್ಲಿ ಶೌನಕರು ಸವತಿ ಮುನಿಗಳಿಗೆ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ, ಏನಪ್ಪ ಅಂದರೆ ಜರತ್ಕಾರು ಮಹರ್ಷಿಗೆ ಜರತ್ಕಾರು ಅಂತೇಳಿ ಹೆಸರು ಯಾಕೆ ಬಂತು? ಆಮೇಲೆ ಪ್ರಪಂಚದಲ್ಲಿ ಅವನು ಜರತ್ಕಾರು ಎಂದೇಕೆ ಪ್ರಸಿದ್ಧಿಯನ್ನು ಹೊಂದ್ತಾನೆ? ಜರತ್ಕಾರು ಪದದ ನಿರುಕ್ತಿಯನ್ನು ಯಥಾವತ್ತಾಗಿ ನಾವೇ ತಿಳಿಸ್ಕೊಡ್ರಿ ಅಂತೇಳಿ ಇಲ್ಲಿ ಕೇಳ್ತಿದ್ದಾರೆ. ಆವಾಗ ಇಲ್ಲಿ ಶೌನಕ ಮಹರ್ಷಿಗಳು ಹೇಳ್ತಿದ್ದಾರೆ, ಜರ ಎಂಬ ಶಬ್ದವು ಕ್ಷಯ ಸೂಚಕವಾಗಿರುತ್ತದೆ. ಅದಕ್ಕೆ ಜರತ್ಕಾರು ಅಂದರೆ ಏನು ಅಂತ ಜರತ್ಕಾರು ಅಂತಕ್ಕಂಥ ಶಬ್ದಕ್ಕೆ ಇಲ್ಲಿ ಅರ್ಥವನ್ನು ಬಿಡಿಸಿ ಇಲ್ಲಿ ಹೇಳ್ತಿದ್ದಾರೆ. ಜರ ಅಂತಂದರೆ ಏನು? ಕ್ಷಯವನ್ನು ಹೊಂದತಕ್ಕಂಥದ್ದು. ಕಾರು ಅಂದರೆ ಏನು? ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥ ಸ್ಥೂಲ ಅಂತ ಅರ್ಥ. ಅಂದರೆ ಸ್ಥೂಲಕಾಯ ಅಂತಾರೆ. ಸ್ಥೂಲಕಾಯ ಅಂತಂದರೆ ಭಯಂಕರವಾಗಿರ್ತಕ್ಕಂಥ ಗಟ್ಟಿಮುಟ್ಟಾಗಿರ್ತಕ್ಕಂಥ ದೊಡ್ಡದಾದ ಗಡೂತಿ ದೇಹ ಅಂತ ಹೇಳ್ತಾರೆ. ನನಗೆ ಗಡೂತಿಯಾಗಿರ್ತಕ್ಕಂಥದ್ದು, ಗಟ್ಟಿಯಾಗಿರ್ತಕ್ಕಂಥದ್ದು ಸ್ಥೂಲ ಅನ್ನೋ ಶಬ್ದಕ್ಕೆ ಅರ್ಥ. ಇಲ್ಲಿ ಜರತ್ಕಾರು ಅಂತಂದರೆ ಜರ ಅಂತಂದರೆ ಕ್ಷಯ ಆಗೋದು, ಕಾರು ಅಂತಂದರೆ ಸ್ಥೂಲವಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಇದರರ್ಥ ಅಂತಹ ಅತಿದಾರುಣವಾಗಿರ್ತಕ್ಕಂಥ ಸ್ಥೂಲ ಶರೀರವನ್ನು ಅವನು ಕಠೋರವಾದ ತಪೋನಿಷ್ಠೆಯನ್ನು ಮಾಡಿ ಕ್ಷಯಿಸಿಬಿಟ್ಟನಾದ್ದರಿಂದ ಅವನಿಗೆ ಜರತ್ಕಾರು ಅಂತ ಹೆಸರು ಬಂತು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಅನ್ವರ್ಥನಾಮ ಏನಪ್ಪ ಅಂತಂದರೆ ಜರ ಅಂತಂದರೆ ಕ್ಷಯ ಆಗ್ತಕ್ಕಂಥದ್ದು, ಕಾರು ಅಂತಕ್ಕಂಥದ್ರೆ ದಡೂತಿಯಾಗಿರ್ತಕ್ಕಂಥ ಸ್ಥೂಲವಾಗಿರ್ತಕ್ಕಂಥ ದೇಹವನ್ನು ಉಳ್ಳಂಥ ಆ ಒಬ್ಬ ಸನ್ಯಾಸಿ ಅಂದರೆ ಮಹರ್ಷಿ ತನ್ನ ಕಠಿಣವಾದ ವ್ರತನಿಷ್ಠೆಗಳನ್ನು ಅನುಷ್ಠಾನಗಳಿಂದಲೇ ಅದನ್ನು ಆ ಸ್ಥೂಲ ಕಾಯವನ್ನು ಕ್ಷೇಮ ಮಾಡಿರ್ತಕ್ಕಂಥದ್ದು. ಅಂದರೆ ಕ್ಷೀಣಿಸಿರ್ತಕ್ಕಂಥವರು ಅವರು ಹೆಂಗೆ ಅಂತಂದರೆ ಪೂರ್ತಿ ತೆಳ್ಳಗಾಗ್ಬಿಟ್ಟಿರುತ್ತೆ. ಅಂತಹ ದಡೂತಿ ದೇಹವನ್ನು ದಂಡಿಸಿ ಅವರು ಕಠಿಣವಾದ ವ್ರತನಿಷ್ಠೆಗಳನ್ನು ಮಾಡಿ ತಪಸ್ಸನ್ನು ಆಚರಣೆ ಮಾಡಿರೋದ್ರಿಂದ ಅವರಿಗೆ ಏನಂತ ಹೆಸರು ಬಂತು? ಜರತ್ಕಾರು ಅಂತೇಳಿ ಹೆಸರು ಬಂತು. ನೋಡ್ರಿ ಎಂಥ ಅರ್ಥ ಇದೆ ಇದರೊಳಗೆ. ಜರತ್ಕಾರು ಅಂತಂದರೆ ದಡೂತಿ ದೇಹವನ್ನು ಕ್ಷೀಣಿಸಿರ್ತಕ್ಕಂಥವನು ಅಂತೇಳಿ ಅರ್ಥ. ಇದೇ ಕಾರಣದಿಂದ ಅನ್ವರ್ಥನಾಮ ಉಂಟಾಯಿತು. ಅಂತೆಯೇ ವಾಸುಕಿಯ ತಂಗಿಗೂ ಇದೇ ಕಾರಣದಿಂದಲೇ ಆ ಹೆಸರು ಬಂದಿದೆ. ವಾಸುಕಿಯ ತಂಗಿಗೂ ಕೂಡ ಅವಳು ಕೂಡ ಸ್ಥೂಲವಾಗಿರ್ತಕ್ಕಂಥ ದೇಹವನ್ನು ಹೊಂದಿರತಕ್ಕಂಥವಳು, ಅವಳು ಕೂಡ ಕ್ಷೀಣಿಸ್ತಾಳೆ. ಅಂದರೆ ಚಿಕ್ಕವಳಾಗಿರ್ತಾಳೆ, ಅಂದರೆ ತೆಳ್ಳಗಾಗಿರ್ತಾಳೆ. ಅವಳು ಕೂಡ ದೊಡೂತಿ ದೇಹವನ್ನು ಚಿಕ್ಕವಳಿದ್ದ ದೊಡೂತಿ ದೇಹವನ್ನು ಹೊಂದಿರತಕ್ಕಂಥವಳು ಈಗ ಅವಳು ಕೂಡ ನಿಧಾನವಾಗಿ ಸಣ್ಣಕ್ಕಾಗ್ತಾ ಹೋಗಿರ್ತಾಳೆ. ಹಾಗಾಗಿ ಅವಳಿಗೂ ಕೂಡ ಜರತ್ಕಾರು ಅಂತೇಳಿ ಹೆಸರು ಬಂತು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಸೌತಿಗಳು ಆ ಮಾತನ್ನು ಕೇಳಿದೊಡನೆ ಶೌನಕರು ಅನುರೂಪ ದಾಂಪತ್ಯಕ್ಕಾಗಿ ನಗುತ್ತಾ ಸೌತಿಗಳನ್ನು ಕುರಿತು ಹೇಳಿದರು. ಸೂತನಂದನನೇ, ಜರತ್ಕಾರು ಮಹರ್ಷಿಯ ವಿಷಯವನ್ನು ಈ ಹಿಂದೆ ಅಲ್ಪ ಸ್ವಲ್ಪ ನಿನ್ನಿಂದ ಕೇಳಿ ತಿಳಿದಿದ್ದೇನೆ. ಈಗ ನೀವು ತಿಳಿದುಕೊಳ್ಳಬೇಕಾಗಿರುವುದು ಆಸ್ತಿಕನ ಜನ್ಮ ವೃತ್ತಾಂತ.
ಅವನು ಹೇಗೆ ಹುಟ್ಟಿದ ಎಂಬುದನ್ನು ಹೇಳುತ್ತೇನೆ ಕೇಳ್ರಿ ಅಂತೇಳಿ ಇಲ್ಲಿ ಶೌನಕ ಮಹರ್ಷಿಗಳು ಹೇಳ್ತಾರೆ. ಏನಂದರೆ ಜರತ್ಕಾರುವಿನ ವಿಷಯವನ್ನು ಹಿಂದೆ ನಾವು ನಿಮಗೆ ತಿಳಿಸಿದೆ. ಏನಪ್ಪ ಅಂತಂದರೆ ಅವರು ತಲೆಮಾರಿನ ಜನಗಳು ವಂಶಜರು ಏನಾದರೂ ಅವರಿಗೆ ಈ ಕಡೆಗೆ ನರಕನೂ ಸಿಕ್ಕಿರಲ್ಲ, ಈ ಕಡೆಗೆ ಸ್ವರ್ಗನೂ ಸಿಕ್ಕಿರಲ್ಲ. ಅವರು ಆ ಕಡೆಯೂ ದಾರಿ ಇಲ್ದೇ ಈ ಕಡೆಯೂ ದಾರಿ ಇಲ್ದೇ ನೇತಾಡ್ತಾ ಇರ್ತಾರೆ. ಆಳು ಬಾವಿಯಲ್ಲಿ ಪಾಳು ಬಾವಿಯಲ್ಲಿ ನೇತಾಡ್ತಾ ಇರ್ತಾರೆ. ಅದನ್ನೆಲ್ಲ ಹಿಂದೆ ನಾವು ಸ್ಟೋರಿ ನೋಡಿದ್ವಿ. ಅದು ಆ ಸಮಯದಲ್ಲಿ ಈ ಜರತ್ಕಾರುವಿಗೆ ಆ ಸನ್ನಿವೇಶ ಕಂಡೊಡನೆ ಅವರು ಯಾಕೆ ಈ ಥರ ನರಳಾಡ್ತಿದ್ದೀರಿ ಅಂತ ಅಂದಾಗ, ನೀನು ನಮ್ಮ ವಂಶಜ ಇದೆಯಪ್ಪ, ನೀನು ಮದುವೆ ಆದರೆ ನಮಗೆ ಈ ಒಂದು ನರಕದಿಂದ ಮುಕ್ತಿ ಸಿಗೋದು, ನಮಗೆ ಮುಂದಿನ ದಾರಿ ಸಿಗೋದು, ಹಾಗಾಗಿ ನೀವು ಮದುವೆ ಆಗುವ ಅಂತ ಹೇಳಿದಾಗ ಅವನು ಮದುವೆ ಆಗೋದಕ್ಕೆ ಕನ್ಯಾನ್ವೇಷಣೆಯಲ್ಲಿ ತೊಡಗ್ತಾನೆ. ಇದನ್ನೆಲ್ಲ ಹಿಂದೆ ನಾನು ಹೇಳಿದ್ದೆ ನಿಮಗೆ. ಮುಂದೆ ಏನಪ್ಪ ಅಂತಂದರೆ ಆಸ್ತಿಕ ಮಹರ್ಷಿ ಯಾವ ರೀತಿಯಾಗಿ ಜನ್ಮವನ್ನು ತಾಳ್ತಾನೆ ಅಂತಕ್ಕಂಥ ಮುಂದುವರಿದ ಕಥೆಯನ್ನು ನಾನು ಹೇಳ್ತಾ ಹೋಗ್ತೀನಿ, ಕೇಳುವಂಥವರಾಗ್ರಿ ಅಂತ ಹೇಳ್ಬಿಟ್ಟು ಶೌನಕ ಮಹರ್ಷಿಗಳು ಹೇಳ್ತಾರೆ. ಮುಂದೆ ಆಸ್ತಿಕ ಮಹರ್ಷಿಗಳು ಯಾವ ರೀತಿಯಾಗಿ ಜನನವನ್ನು ತಾಳ್ತಾರೆ, ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪದೇಶ್ವರರು.